ಹನುಮ ಜಯಂತಿ ಮತ್ತು ವೈಕುಂಠ ಏಕಾದಶಿ ಪ್ರಯುಕ್ತ ಹೊಸಕೋಟೆ ನಗರದಲ್ಲಿನ ದೇವಾಲಯಗಳಲ್ಲಿ ಪ್ರಸಾದ ಸೇವಿಸಿ 128 ಜನ ಅಸ್ವಸ್ಥರಾಗಿದ್ದಾರೆ. ಜೊತೆಗೆ ಒಬ್ಬ ಮಹಿಳೆ ಮೃತಪಟ್ಟಿದ್ದಾರೆ. ಅಸ್ವಸ್ಥ ಆಗಿರುವ ರೋಗಿಗಳಿಗೆ ಚಿಕಿತ್ಸೆ ಕೊಡ್ತಾ ಇರೋ ಡಾಕ್ಟರ್ ಬಳಿ ನಮ್ಮ ಪ್ರತಿನಿಧಿ ಮಾತುಕತೆಯನ್ನು ನಡೆಸಿದ್ದಾರೆ. ಈ ವೇಳೆ ಡಾಕ್ಟರ್ ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಸಿಲಿಕಾನ್ ಸಿಟಿ ಹಾಸ್ಪಿಟಲ್ ಇರ್ತಕ್ಕಂಥದ್ದು ಸುಮಾರು ನೂರಾರು ಜನ ಬಂದು ಹಾಸ್ಪಿಟಲ್ಗೆ ದಾಖಲಾತಿಯನ್ನು ಪಡ್ಕೊಳ್ತಿದ್ದಾರೆ. ಪ್ರಸಾದ ತಿಂದು ನಮಗೆ ಈ ಥರ ಆಗ್ತಿದೆ ಅಂತೇಳಿ ಈ ಎಲ್ಲ ಮಾಹಿತಿಗಳನ್ನ ಕೇಳೋದಕ್ಕೆ ಅದ್ರ ಬಗ್ಗೆ ಏನಾಗಿದೆ ಕೇಳೋದಕ್ಕೆ ನಮ್ಮ ವೈದ್ಯಾಧಿಕಾರಿಗಳು ಇರ್ತಾರೆ, ಅವ್ರನ್ನೇ ಮಾತಾಡ್ಸೋಣ ಬನ್ನಿ. ಸರ್ ನಮಸ್ತೆ. ಸರ್ ನಿನ್ನೆಯಿಂದ ಸುಮಾರು ನೂರಾರು ಜನ ಬಂದು ಹಾಸ್ಪಿಟಲ್ಗೆ ದಾಖಲಾತಿ ಆಗ್ತಿದ್ದಾರೆ. ಸರ್ ಏನಾಗ್ತಿದೆ, ಯಾವ ವಿಚಾರದ ಬಗ್ಗೆ ದಾಖಲಾತಿ ಆಗ್ತಿದ್ದಾರೆ ಸರ್? ಸರ್ ಇವಾಗ ನಮಗೆ ಬಂದಿರೋ ಮಾಹಿತಿಯಿಂದ ಈಗ ನಿನ್ನೆ ರಾತ್ರಿ ಸುಮಾರು 8:15 ಪೇಷಂಟು ಅಡ್ಮಿಷನ್ನಿಗೆ ಸ್ಟಾರ್ಟ್ ಆದರು. 1, 2, 3ರಂತೆ ಸ್ಟಾರ್ಟ್ ಆದರು. ಈಗ ಬೆಳಿಗ್ಗೆ ICU ಒಳಗಡೆ ಆಲ್ಮೋಸ್ಟ್ ಒಂದೇ ಹಾಫ್ ಆನ್ ಅವರಲ್ಲಿ ಒಂದು 12ರಿಂದ 14 ಪೇಷಂಟು ವಿತ್ ಕ್ರಿಟಿಕಲ್, ಅಂದರೆ ಅವ್ರು ಬಂದಾಗ ಪಲ್ಸು BP ಇರಲಿಲ್ಲ ಮತ್ತು ಒಂದು ಔಟ್ಪುಟ್ ಇರಲಿಲ್ಲ, ಈ ಸ್ಟೇಜಲ್ಲಿ ಬಂದಿದ್ದರು. ಸೊ ಈಗ ಅದನ್ನು ನಾವು ಮಾಹಿತಿ ಇಲ್ಲಿ ಕಲೆ ಹಾಕಿದ ಪ್ರಕಾರ ಏನಾಗಿದೆ ಅಂದರೆ, ಈಗ 2 ದಿನ ರಜಾ ಇದ್ದು ಮತ್ತು ಹಬ್ಬ ಇದ್ದಿದ್ದರಿಂದ ಈ ಪ್ರಸಾದ ವಿತರಣೆ ಆಗಿರ್ತಕ್ಕಂಥದ್ದು OPD ಬೇಸಿಸ್ ಮೇಲೆ ಒಂದು 70ರಿಂದ 100 ಜನರವರೆಗೂ ತೋರಿಸ್ಕೊಂಡು ಯಾವಾಗ ಕ್ರಿಟಿಕಲ್ ಆಗಿದೆ ಆವಾಗ ನಮ್ಮ ಆಸ್ಪತ್ರೆಗೆ ದಾಖಲಾತಿ ಶುರುವಾಯಿತು. ಸರ್ ಬರೀ ಈಗ ಹೊಸಕೋಟೆ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರು ಮಾತ್ರ ಇರ್ತಕ್ಕಂಥ ಅಥವಾ ಸುತ್ತಮುತ್ತ ಯಾವ ಪ್ರದೇಶದಲ್ಲಿ ಎಷ್ಟು ಜನ? ಸರ್ ಇದು ಹೊಸಕೋಟೆ ನಗರ ಮತ್ತು ಸುತ್ತಮುತ್ತ ಇರ್ಲಿಕ್ಕಂಥ ಒಂದು 5-6 ಹಳ್ಳಿಗಳು ಇಲ್ಲಿಂದ ಬಂದಿದ್ದಾರೆ. ಸರ್ ಒಟ್ಟಾರೆ ಎಷ್ಟು ಪೇಷಂಟ್ಗಳು ಬಂದು ಈಗ ಅಡ್ಮಿಟ್ ಆಗಿರ್ತಕ್ಕಂಥ? ಈಗ ಇಲ್ಲಿ ಅಟ್ ಪ್ರೆಸೆಂಟ್ ಅಡ್ಮಿಷನಲ್ಲಿ ಇರ್ತಕ್ಕಂಥದ್ದು 22 ಇದ್ದಾರೆ. ಸೊ ಮಿಕ್ಕಿದ ಕಡೆ ಎಲ್ಲ ಈಗ MVJ ಆಗಿರ್ಬೋದು, ಶ್ರೀನಿವಾಸ ಆಸ್ಪತ್ರೆ ಎದುರುಗಡೆ ಎಲ್ಲ ಸೇರಿ ಒಂದು 70ರಿಂದ 80 ಜನ ಅಡ್ಮಿಷನಲ್ಲಿದ್ದಾರೆ. ಸೊ ಪ್ರೆಸೆಂಟ್ ಈಗ ಪೇಷಂಟ್ಗಳ ಪರಿಸ್ಥಿತಿ ಹೇಗಿದೆ ಸರ್? ಸುಮಾರು ಜನ ಕ್ರಿಟಿಕಲ್ ಆಗಿರ್ತಕ್ಕಂಥದ್ದು ಮಾತುಗಳು ಕೇಳಿಬರ್ತದೆ. ಜೊತೆಲಿ ಓರ್ವ ಮಹಿಳೆಕಂದು ಸಾವನ್ನಪ್ಪಿರ್ತಕ್ಕಂಥದ್ದು ವಿಚಾರ ತಿಳಿದ್ಬಿಡ್ತು. ಹೌದು ಸರ್. ಇವಾಗ ಯೂಶಲಿ ಯಾವ ಥರ ಆಗುತ್ತೆ ಅಂದರೆ, ಈಗ ಬೇಸಿಗೆಗಾಲ ಇರ್ಬೋದು, ಈ ಥರ ಫುಡ್ ಇನ್ಫೆಕ್ಷನ್ ಆಗುವಂಥದ್ದು ಕಾಮನ್. ಫುಡ್ ಇನ್ಫೆಕ್ಷನ್ ಆಗುತ್ತೆ, ಬೇದಿ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ, ಡಿಹೈಡ್ರೇಷನ್ ಅಂತೀವಿ, ನೀರಿನ ಸಾರಾಂಶತೆ ಕಮ್ಮಿ ಆಗುತ್ತೆ. ಅದು ಕಮ್ಮಿ ಆದಾಗ ಅದನ್ನ ಕರೆಕ್ಷನ್ ಮಾಡ್ತಿದ್ದಂಗೆ ಸರಿ ಹೋಗುತ್ತೆ. ಇದು ಕಾಮನ್ ಆಗುವಂಥದ್ದು. ಇಲ್ಲೇನಾಗಿದೆ, ಈ ಥರ ಬೇದಿ ಆದಾಗ ಮನೇಲೇ ಯೂಶಲಿ ಬಿಡಪ್ಪ ಇದು ನಾರ್ಮಲ್ ಇದು ಅಂದ್ಕೊಂಡಾಗ ಇದರ ತೀವ್ರತೆ ತುಂಬ ಇದೆ. ಯಾಕೆಂದರೆ ಇಲ್ಲಿ ಬಂದಾಗ ಅವ್ರದ್ದು ಪಲ್ಸು BP ಇಲ್ಲ, ಮತ್ತು ನಾವು ಕರೆಕ್ಷನ್ ಮಾಡಲಿಕ್ಕೆ ಫ್ಲೂಯಿಡ್ಸ್ ಕೊಟ್ಟಾಗಲೂ ಒಂದೊಂದು ಔಟ್ಪುಟ್ ಆಚೆ ಬರಬೇಕು, ಅದು ಬರ್ತಾ ಇಲ್ಲ. ಮತ್ತು ಇನ್ಫೆಕ್ಷನ್ ಪ್ರಮಾಣ ಯೂಶಲಿ 11ರಿಂದ 12 ಸಾವಿರ ನಾವು ಅಸೆಸ್ ಮಾಡುವಂಥದ್ದು CBC ಅಂತ. ಅದು ಬಂದು 25ರಿಂದ 28 ಸಾವಿರ ಇದೆ. ಅಂದರೆ ಇನ್ಫೆಕ್ಷನ್ ಪ್ರಮಾಣತೆ ತೀವ್ರತೆ ತುಂಬ ಇದೆ. ಸರ್ ನಿನ್ನೆ ಸಂಜೆಯಿಂದನೇ ಕಂಟಿನ್ಯೂಸ್ ಆಗಿ ಬರ್ತಿರ್ತಕ್ಕಂಥದ್ದು ಅಥವಾ ಬೆಳಗಿನ ಜಾವ ಬೆಳಗಿಂದ? ನಿನ್ನೆ ಸಂಜೆಯಿಂದ ಬರ್ತಿಕ್ಕಂಥವ್ರು ಸಿಂಪಲ್ ಬೇದಿ ಆಗ್ತಾ ಇದೆ. ಬೆಳಿಗ್ಗೆ ಔಟ್ ಬ್ರೇಕ್ ಥರ, ಅಂದರೆ ಎಲ್ಲರೂ ಎಲ್ಲೂ ಆಗ್ತಿಲ್ಲ ಅನ್ನೋ ಸ್ಟೇಜಲ್ಲಿ ಒಂದೇ ಸಲ 14ರಿಂದ 14 ಒಂದೇ ಸಲ ಬಂದಿದ್ದಾರೆ. ಬೆಳಿಗ್ಗೆ ಮುಂಜಾನೆ 8ರಿಂದ ಶುರುವಾಗಿ ಈಗಲೂ 2 ಪೇಷಂಟು ಅಡ್ಮಿಷನ್ ಆಗಿದೆ. ಓಕೆ, ಇದಿಷ್ಟು ಸಿಲಿಕಾನ್ ಸಿಟಿಯ ವೈದ್ಯರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ಶಶಾಂಕ್ ಜೊತೆ ವೆಂಕಟೇಶ್ ಬೂದಿಗೆರೆ, ಜಿ ಕನ್ನಡ ನ್ಯೂಸ್, ಹೊಸಕೋಟೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.